ಹಲೋ ಎವ್ರಿವನ್, ವೆಲ್ಕಮ್ ಟು ದೀಪು ವೈಬ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನೀಗ ಹೋಗ್ತಾ ಇರೋದು ಜಟಾಯುಗೆ, ಅಂದರೆ ವರ್ಲ್ಡ್ಸ್ ಲಾರ್ಜೆಸ್ಟ್ ಬರ್ಡ್ ಸ್ಟ್ಯಾಚ್ಯೂ ಇರೋ ಜಾಗಕ್ಕೆ. ತುಂಬಾ ಚೆನ್ನಾಗಿದೆ. ಇದು ಕೂಡ ನಾನು ಲೈವಲ್ಲಿ ನೋಡಬೇಕು ಅಂತ ಹೇಳಿ ಈ ಪ್ಲೇಸ್ನ ಸೆಲೆಕ್ಟ್ ಮಾಡಿದ್ದು. ಬೆಂಗಳೂರಿಂದ ಜಟಾಯುಗೆ ಹೋಗಬೇಕು ಅಂದರೆ 640 ಕಿಲೋಮೀಟರ್ ಇದೆ. ಕೋಲಮಿಂದ ಜಟಾಯುಗೆ 40 ಕಿಲೋಮೀಟರ್ ಇರುತ್ತೆ. ಬೆಟರ್ ನೀವು ಕೇರಳ ಟ್ರಿಪ್ ಪ್ಲ್ಯಾನ್ ಮಾಡಿದಾಗ ಈ ಪ್ಲೇಸ್ನ ವಿಸಿಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಹೋದಾಗ ತುಂಬಾ ಮಳೆ ಇತ್ತು. ಫೈನಲಿ ನಾವು ಜಟಾಯು ಪ್ಲೇಸ್ನ ರೀಚ್ ಆದ್ವಿ. ಇಲ್ಲಿ ಏನು ಅಂತ ಹೇಳಿದ್ರೆ ನಾವು ವಾಕಿಂಗಲ್ಲೂ ಕೂಡ ಹೋಗ್ಬೋದು, ಪುನಃ ನಾವು ಕೇಬಲ್ ಕಾರಲ್ಲೂ ಕೂಡ ಹೋಗ್ಬೋದು. ಕೇಬಲ್ ಕಾರಲ್ಲಿ ಹೋಗಬೇಕು ಅಂತ ಹೇಳಿದ್ರೆ 850 ಚಾರ್ಜ್ ಮಾಡ್ತಾರೆ. ಅಪ್ ಆ್ಯಂಡ್ ಡೌನ್ ಅವರೇ ಕರ್ಕೊಂಡೋಗಿ ಕರ್ಕೊಂಬರ್ತಾರೆ. ಪುನಃ ನೀವು ವಾಕಿಂಗಲ್ಲಿ ಹೋಗಬೇಕು ಅಂದರೂ ಕೂಡ ಅದಕ್ಕೂ ಚಾರ್ಜಸ್ ಇರುತ್ತೆ. 370 ರುಪೀಸ್. ಹೋಗ್ತಾ ಪುನಃ ಬರ್ತಾ ಕೂಡ ಅದೇ ಚಾರ್ಜಸ್ಸಲ್ಲೇ ನಡೆಯುತ್ತೆ. ಆ್ಯಂಡ್ ಇನ್ನೊಂದು ಥಿಂಗ್, ನೀವು ಯಾರು ಕೂಡ ಇಲ್ಲಿ ಜಿಪೇ ಯಾವುದು ಯೂಸ್ ಮಾಡೋಕ್ಕಾಗಲ್ಲ, ಬರೀ ಕ್ಯಾಶ್ ಅಷ್ಟೇ ಇಲ್ಲಿ ಅಕ್ಸೆಪ್ಟ್ ಮಾಡ್ಕೊತಾರೆ. ಸೊ ಎಲ್ಲರೂ ಕ್ಯಾಶ್ ತೊಗೊಂಡೋದ್ರೆ ಬೆಟರ್ ಇಲ್ಲಿ ಪೇ ಮಾಡೋದಕ್ಕೆ. ಸೊ ಎಲ್ಲರೂ ತುಂಬ ಜನ ಅಲ್ಲಿ ಕ್ಯಾಶ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು. ಸೊ ಹಾಗಾಗಿ ನಾನು ಈ ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ, ಸ್ವಲ್ಪ ಟಿಕೆಟ್ಸ್ ತೊಗೋಬೇಕು ಅಂತ ಹೇಳಿದ್ರೆ ಕ್ಯಾಶ್ ಮೂಲಕನೇ ಅಕ್ಸೆಪ್ಟ್ ಮಾಡೋದು, ಕ್ಯಾಶ್ ತೊಗೊಂಡೋಗಿ. ಸೊ ಈ ದಾರಿಯಿಂದ ನಮಗೆ ಎಂಟ್ರಿ ವಾಕಿಂಗಲ್ಲಿ ಹೋಗಬೇಕು ಅಂದರೆ ಯಾರಿಗೆಲ್ಲ ತುಂಬ ಅಡ್ವೆಂಚರ್ಸ್ ಇಷ್ಟ ಮತ್ತು ಗ್ರೀನರಿ ನೇಚರ್ನ ಇಷ್ಟಪಡ್ತಾರೆ ಅವರು ಕೂಡ ವಾಕಿಂಗ್ನ ಟ್ರೈ ಮಾಡ್ಬೋದು. ಬಟ್ ರಿಸ್ಕ್ ತುಂಬ ತೊಗೊಳಕ್ಕೆ ಹೋಗಬೇಡಿ. ಯಾಕಂದ್ರೆ ನಾನು ಫಸ್ಟ್ ಟೈಮ್ ಹೋಗಿರೋದ್ರಿಂದ ನಾನು ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ. 850 ಸ್ಟೆಪ್ಸ್ ಇರುತ್ತೆ. ಜಸ್ಟ್ ಹತ್ತೋದು ಹಿಡಿಯೋದು ಈ ಥರನೇ ಇರುತ್ತೆ. ಬಟ್ ತುಂಬಾ ಚೆನ್ನಾಗಿರುತ್ತೆ. ತುಂಬ ಕಮ್ಮಿ ಜನ ವಾಕಿಂಗಲ್ಲಿ ಹೋಗಿದ್ದನ್ನ ನಾನು ಅಬ್ಸರ್ವ್ ಮಾಡಿದೆ. ಸೊ ಹಾಗಾಗಿ ರೋಪ್ ಚೂಸ್ ಮಾಡಿದ್ರೆ ಬೆಸ್ಟ್. ನಾನು ಒಂದು ಸೈಡ್ ವಾಕ್ ಮಾಡ್ಕೊಂಡೋಗಿ ಪುನಃ ಬರಬೇಕಾದ್ರೆ ರೋಪ್ ಚೂಸ್ ಮಾಡಿದೆ. ಆ ಥರ ಕೂಡ ನೀವು ಟಿಕೆಟ್ನ ತೊಗೊಂಡು ಹೋಗ್ಬೋದು. ವಾಕಿಂಗ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ನಿಮ್ಗೆ ಏನಾದರೂ ನೀರು ಕುಡಿಬೇಕು ಅಂದರೆ ಮಧ್ಯ ಮಧ್ಯ ನೀರು ಕೂಡ ಇರುತ್ತೆ. ಹಾಗಾಗಿ ಸೆಕ್ಯೂರಿಟಿ ಗೈಡ್ ಮಾಡ್ತಾರೆ ಹೇಗೆಲ್ಲ ಹೋಗಬೇಕು ಅಂತ ಹೇಳಿದ್ರೆ. ತುಂಬಾ ಚೆನ್ನಾಗಿತ್ತು. ಬಹಳಷ್ಟು ಮಳೆ ಇತ್ತು. ಇಟ್ಸ್ ಓಕೆ, ಬಟ್ ಎಂಜಾಯ್ ಮಾಡಬೇಕು. ಫಸ್ಟ್ ಟೈಮ್ ಅಲ್ವಾ. ಎಷ್ಟು ಸಮುದ್ರದ ಎತ್ತರದ ಮೇಲೆ ಇರುವಂಥ ಜಟಾಯುನು ಒಂದು ಸತಿನಾದ್ರೂ ಈ ಥರನೂ ಹೋಗಬೇಕು ಅಂತ ನನಗೂ ಸಹ ಒಂದು ಆಸೆ ಇತ್ತು. ಸೊ ಹಾಗಾಗಿ ಎಲ್ಲರೂ ರೋಪಲ್ಲಿ ಹೋದರೆ ಮಜಾ ಇರಲ್ಲ. ಒಂದು ಸತಿನಾದ್ರು ಈ ಥರನೂ ಕೂಡ ಹೋಗಿ ಜಟಾಯು ನೋಡಬೇಕು ಅಂತ ಒಂದು ಸಣ್ಣ ಆಸೆ ಇರೋದನ್ನ ನಾನು ಇದನ್ನು ಕೂಡ ಚೂಸ್ ಮಾಡಿದೆ. ಜಟಾಯು ಬಗ್ಗೆ ಎಲ್ಲರಿಗೂ ಗೊತ್ತಲ್ಲ. ರಾಮಾಯಣದಲ್ಲಿ ಬರುವಂಥ ಈ ಜಟಾಯುದು ಒಂದು ಸಣ್ಣ ಕತೆ ಹೇಳ್ತೀನಿ. ರಾವಣನು ಸೀತಾಮಾತೆನ ಅಪಹರಿಸಿದಾಗ ಜಟಾಯು ಕಾಪಾಡೋದಕ್ಕೆ ಬಂತಂತೆ. ಸೊ ಆ ಸಮಯದಲ್ಲಿ ರಾವಣನಿಗೆ ಬಹಳಷ್ಟು ಸರಿ ಜಟಾಯು ಪರಿಚಿದ್ದಾಗ ಅವನಿಗೆ ಕೋಪ ಬಂದು ಚಂದ್ರಹಾಸ ಎಂಬ ಕತ್ತಿಯಿಂದ ಒಂದು ರೆಕ್ಕೆನ ಕತ್ತರಿಸಿದಂತೆ. ಸೊ ಆ ಸಮಯದಲ್ಲಿ ನೋವು ತಾಳಲಾರದೆ ಬಂದು ಬಿದ್ದಂಥ ಜಾಗ ಅಂತ ಹೇಳ್ತಾರೆ. ಸೊ ಹಾಗಾಗಿ ರಾಮ ಲಕ್ಷ್ಮಣ ಬರೋವರೆಗೂ ಅವನು ಉಸಿರನ್ನ ಇಟ್ಕೊಂಡು ಸೀತಾಮಾತೆನ ರಾವಣ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳೋದಕ್ಕೆ ಕಾಯ್ತಿದ್ದಂಥ ಈ ಪಕ್ಷಿ ಬಿದ್ದಿದ್ದ ಜಾಗ ಅಂತ ಹೇಳ್ತಾರೆ ಜಟಾಯು. ಸೊ ಬಹಳಷ್ಟು ತುಂಬ ಚೆನ್ನಾಗಿದೆ. ಅದಕ್ಕೆ ನೀವು ಅಲ್ಲಿ ನೋಡ್ಬೋದು ಜಟಾಯುದು ಪೂರ ಒಂದು ರೆಕ್ಕೆ ಇರಲ್ಲ, ಬರೀ ಒಂದು ಸೈಡ್ ಮಾತ್ರ ನೋಡ್ಬೋದು ನೀವು, ಇನ್ನೊಂದು ಸೈಡ್ ಇರಲ್ಲ. ಮತ್ತು ಇಲ್ಲಿ ರಾಮನ ದೇವಸ್ಥಾನ ಕೂಡ ಇದೆ. ಹಾಗೆ ಇಲ್ಲಿ ರಾಮನ ಪಾದ ಕೂಡ ನೀವಿಲ್ಲಿ ನೋಡ್ಬೋದು. ಜಟಾಯುನ ನೋಡ್ತಾ ಇಲ್ಲೊಂದು ಕಾಫಿ ಕೂಡ ಕುಡಿಬೋದು ನೀವು. ಇಲ್ಲಿ ಕೂಡ ಜಿಪೇ ಎಲ್ಲ ಅಕ್ಸೆಪ್ಟ್ ಮಾಡ್ತಾರೆ. ಆ್ಯಂಡ್ ನಂತರ ಇಲ್ಲಿ ಬಂದು ನಾವು ನೇಚರ್ನೆಲ್ಲ ತುಂಬಾ ಇಷ್ಟಪಟ್ಟು ಎಂಜಾಯ್ ಮಾಡಿದಂಥ ಜಾಗ. ಸುತ್ತ ಕಾಡಿನ ಮಧ್ಯ ಈ ಜಟಾಯು ಇರೋದು ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಬಿದ್ದಂಥ ರೇನ್ ವಾಟರ್ನ ರೇನ್ ಹಾರ್ವೆಸ್ಟ್ ಕೂಡ ಮಾಡ್ತಾರೆ. ಈ ಸುಂದರವಾದ ಜಟಾಯು 200 ಅಡಿ ಉದ್ದ ಇದೆ ಮತ್ತು 70 ಅಡಿ ಎತ್ತರ. 100 ಕೋಟಿ ಖರ್ಚು ಮಾಡಿದ್ದಾರೆ ಇದನ್ನು ಫುಲ್ ಎಲ್ಲನೂ ಕೂಡ ಬಿಲ್ಡ್ ಮಾಡೋದಕ್ಕೆ. ಇದು ಪ್ರೈವೇಟ್ ಪ್ರಾಪರ್ಟಿ ಕೂಡ ಹೌದು. ಜಟಾಯು ದ ವುಮೆನ್ ಎಂಪವರ್ಮೆಂಟ್ಗೋಸ್ಕರನ ಬಿಲ್ಡ್ ಮಾಡಿರೋದು. ಇಲ್ಲಿ ಬಹಳಷ್ಟು ಜನ ಮಹಿಳೆಯರು ಕೂಡ ಇಲ್ಲಿ ಕೆಲಸ ಮಾಡ್ತಾರೆ. ನೀವು ಅದನ್ನು ಕೂಡ ಇಲ್ಲಿ ನೋಡ್ಬೋದು. ಮತ್ತು ಮೇಲೆ ನೀವು ರಾಮನ ದೇವಸ್ಥಾನ ಕೂಡ ನೋಡ್ಬೋದು. ಮತ್ತು ರಾಮನ ಪಾದಿಕೆ ಕೂಡ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದು ನಾನು ಹೋದಾಗ ಬಹಳಷ್ಟು ಮಳೆ ಇತ್ತು. ನಾನು ಛತ್ರಿ ಸಹ ತೊಗೊಂಡು ಹೋಗಿರಲಿಲ್ಲ. ಸೊ ಹಾಗಾಗಿ ಯಾರಾದರೂ
ಜಟಾಯು ಮೇಲೆ ಹೋಗ್ಬೇಕಾದ್ರೆ ಒಂದು ಸತಿ ರೈನ್ ಕೋಟ್ ಆಗಲಿ ಇಲ್ಲ ಅಂಬ್ರಲಾನ ಕ್ಯಾರಿ ಮಾಡಿ ಸೇಫರ್ ಸೈಡ್ ಇರಲಿ ನಿಮ್ಮ ಜೊತೆ. ನಾನು ಈ ಮಳೆಲೂ ಕೂಡ ಸಣ್ಣದು ಕ್ಯಾಪ್ಚರ್ ಮಾಡ್ತಾ ಇದ್ದೆ, ನೋಡ್ಬೋದು. ತುಂಬಾ ಚೆನ್ನಾಗಿತ್ತು. ಆ ಒಂದು ಮಳೆಯಲ್ಲಿ ಇದೊಂದು ಎಕ್ಸ್ಪೀರಿಯೆನ್ಸು ಜಟಾಯು ನೋಡಿದ್ದು ಅದ್ಭುತವಾಗಿತ್ತು. ನನಗಂತೂ ತುಂಬಾ ಖುಷಿ ಆಯಿತು. ಸೊ ಅಲ್ಲಿ ನೀವು ಜಟಾಯು ಮುಂದೆ ಅದ್ರದ್ದು ಒಂದು ಹಿಸ್ಟ್ರಿ ಮತ್ತು ಸ್ಟೋರಿ ಕೂಡ ಬರೆದಿದ್ದಾರೆ. ಹೇಗೆಲ್ಲ ಜಟಾಯುದು ಒಂದು ಹೇಗೆ ಬಂದುಬಿಟ್ಟು ಮತ್ತು ಅದರಿಂದಗಡೆ ಸ್ಟೋರೀಸ್ ಎಲ್ಲ ಏನು, ರಾಮ ಅವರು ಏನೆಲ್ಲ ಮಾಡಿದ್ದಾರೆ ಇಲ್ಲಿಗೆ. ಸೊ ಹಾಗಾಗಿ ಇದನ್ನೆಲ್ಲ ಕೂಡ ಇಲ್ಲಿ ಬರೆದಿದ್ದಾರೆ. ಆ್ಯಂಡ್ ಸದ್ಯದಲ್ಲೇ ಮ್ಯೂಸಿಯಂ ಕೂಡ ಓಪನ್ ಆಗುತ್ತೆ, ಡೆಡಿಕೇಟೆಡ್ ಟು ವುಮೆನ್ ಸೇಫ್ಟಿ ಆ್ಯಂಡ್ ಆನರ್ ಅಂತ ಕೂಡ ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಅದು ನೋಡೇ ತುಂಬ ಖುಷಿ ಆಯಿತು. ಬರ್ತಾ ನಾನು ಪುನಃ ನಡ್ಕೊಂಡು ಬರೋದಕ್ಕಂತೂ ಆಗಲಿಲ್ಲ, ಕೇಬಲ್ ಕಾರ್ ಯೂಸ್ ಮಾಡಿದೆ. ಸೊ ಅದು ಕೂಡ 16 ಕ್ಯಾಬಿನ್ಸ್ ಇದೆ. ಸೊ ತುಂಬ ಚೆನ್ನಾಗಿದೆ. ಬಟ್ ಕೇಬಲ್ ಕಾರ್ ಯೂಸ್ ಮಾಡಬೇಕಾದ್ರೆ ಕೇರ್ಫುಲ್. ಹೆಲಿಕಾಪ್ಟರ್ ಕೂಡ ಅಲ್ಲಿ ಲ್ಯಾಂಡ್ ಆಗಬೇಕು ಅಂತ ಅಲ್ಲಿ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಪ್ಲಸ್ ಅದ್ರ ಮೂಲಕ ರೌಂಡ್ ಟ್ರಿಪ್ ಮಾಡಿ ಜಟಾಯುನ ಮೇಲಿಂದ ನೋಡ್ಬೋದು, ಅದು ಕೂಡ ಸದ್ಯದಲ್ಲೇ ಮಾಡ್ತಾರೆ. ಆ್ಯಂಡ್ ಕೇಬಲ್ ಕಾರ್ ಹೇಳ್ತಿದ್ನಲ್ಲ, ಹತ್ತಬೇಕಾದ್ರೆ ಅದು ಮೂವ್ ಆಗ್ತಾನೆ ಇರುತ್ತೆ. ಕೇರ್ಫುಲ್ಲಾಗಿ ಹತ್ತಬೇಕು, ಕೇರ್ಫುಲ್ಲಾಗಿ ಇಳಿಬೇಕು, ಅದು ಸ್ಟಾಪ್ ಆಗೋಲ್ಲ. ಅದು ಒಂದು ಕೂಡ ನೀವು ನೆನ್ಪಿಟ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀರಾಮ್.